ಬೆಂಗಳೂರು ಶಾಲಾ ಕಾಲೇಜುಗಳಿಗೆ ಬಾಂಬ್ ಇಟ್ಟಿದ್ದೀನಿ ಅಂತ ಹೇಳಿ ಇಮೇಲ್ ಕಳುಹಿಸ್ತಾ ಇದ್ದಂತಹ ಲೇಡಿ ಅರೆಸ್ಟ್ ಆದಂತಹ ಕಥೆನ ನಿನ್ನೆನೇ ನೀವು ನೋಡಿದ್ರಿ. ಇದು ಆ ಚಾಪ್ಟರ್ನ ಮುಂದುವರೆದ ಭಾಗ. ಪೊಲೀಸರ ವಿಚಾರಣೆಯ ವೇಳೆ ಬಾಂಬ್ ಲೇಡಿ ರೆನೆ ಜೋಶಿಲ್ಡಾ ಕೆಲ ಸ್ಫೋಟಕ ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾಳೆ. ಅಚ್ಚರಿ ಅಂದ್ರೆ ಇದರಲ್ಲಿ ಜ್ಯೋತಿಷಿಯೊಬ್ಬರ ಹೆಸರು ಕೂಡ ಕೇಳಿ ಬಂದಿದೆ. ರೆನೆ ಜೋಶಿಲ್ಡಾ ರೋಬೋಟಿಕ್ ಇಂಜಿನಿಯರ್, ಹುಸಿಬಾಂಬು ಬೆದರಿಕೆ ಕರೆ ಹಿಂದಿದ್ದ ಕಿಲಾಡಿ ಲೇಡಿ ಕಿಂಗ್ ಪಿನ್. ಯುವಕ ಪ್ರೀತಿ ನಿರಾಕರಿಸಿದ್ದಕ್ಕೆ ಜೈಲಿನಲ್ಲಿದ್ದುಕೊಂಡೇ ಬಾಂಬ್ ಥ್ರೆಟ್ ಮೇಲ್ ಕಳಿಸ್ತಿದ್ದ ಕಿಲಾಡಿ. ನಿನ್ನೆ ಉತ್ತರ ವಿಭಾಗದ ಸೆನ್ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದ ಈ ಕಿಲಾಡಿಯ ಮತ್ತೊಂದು ಚಾಪ್ಟರ್ ಓಪನ್ ಆಗಿದೆ. ಹೌದು, ನಿನ್ನೆಯಷ್ಟೇ ಯುವಕ ಪ್ರೀತಿ ನಿರಾಕರಿಸಿದ್ದ ಅನ್ನೋ ಒಂದೇ ಕಾರಣಕ್ಕೆ ಹೀಗ್ ಮಾಡಿರೋದಾಗಿ ಒಪ್ಪಿಕೊಂಡ ಬಾಂಬ್ ಲೇಡಿ ಈಗ ವಿಚಾರಣೆ ವೇಳೆ ಮತ್ತಷ್ಟು ಸ್ಫೋಟಕ ವಿಚಾರ ಬಾಯ್ಬಿಟ್ಟಿದ್ದಾಳೆ. ಬಂಧಿತ ಆರೋಪಿ ರೆನೆ ಚೆನ್ನೈನ ಏರ್ಪೋರ್ಟ್ ರಸ್ತೆಯ ಲುಮಿನಾ ಬ್ಲಾಕ್ ಏರಿಯಾದಲ್ಲಿ ವಾಸ ಇದ್ಲು. ಬಿಇ ಎಲೆಕ್ಟ್ರಿಕ್ ವಿದ್ಯಾಭ್ಯಾಸ ಮುಗಿಸಿದ ರೆನಿ 2023ರಲ್ಲಿ ಬೆಂಗಳೂರಿಗೆ ಬಂದಿದ್ಲು. ಬಳಿಕ ನಗರದ ಯಮಲೂರಿನ ಬಳಿ ಇರುವ ಡೆಲಾಲ್ಟ್ ಕಂಪನಿಯಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಆಗಿ 2023ರಿಂದ 24ರವರೆಗೆ ಕೆಲಸ ನಿರ್ವಹಿಸ್ತಾ ಇದ್ಲು. ಈ ಮಧ್ಯೆ ಪ್ರಭಾಕರ್ ಪರಿಚಯ ಆಗಿತ್ತಂತೆ. ಬಳಿಕ ಪ್ರಭಾಕರ್ ಮೇಲೆ ಪ್ರೀತಿಯಾಗಿತ್ತು. ಈ ಮಧ್ಯೆ ಪ್ರಭಾಕರ್ ತನ್ನನ್ನ ಬಿಟ್ಟು ಮತ್ತೊಬ್ಬಳನ್ನ ಮದುವೆಯಾದ ಅನ್ನೋ ಒಂದೇ ಕಾರಣಕ್ಕೆ ಸೇಡು ತೀರಿಸಿಕೊಳ್ಳಲು ಹೀಗ್ ಮಾಡಿದ್ಲಂತೆ. ಹೀಗಾಗಿ ರೆನೆ ಮೊದಲಿಗೆ ಪ್ರಭಾಕರ್ ಇಮೇಲ್ ಐಡಿ ಬಳಸಿ ತನ್ನ ಗುರುತು ಪತ್ತೆಯಾಗದ ರೀತಿ ಮೇಲ್ ಬಗ್ಗೆ ಸ್ನೇಹಿತರ ಜೊತೆ ಚರ್ಚೆ ನಡೆಸ್ತಾ ಇದ್ಲಂತೆ. ಈ ವೇಳೆ ಸ್ನೇಹಿತರು ಹಾಗೂ ಜ್ಯೋತಿಷಿ ಓರ್ವ ರೆನಿಗೆ ಬಾಂಬ್ ಪ್ಲಾನ್ ಹೇಳಿಕೊಟ್ಟಿದ್ದಾಗಿ ಹೇಳಿಕೊಂಡಿದ್ದಾಳೆ. ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಹಿನ್ನೆಲೆ VPN ಇಂಟರ್ನೆಟ್ ಬಳಕೆ ಮಾಡುವುದನ್ನ ಸುಲಭ ಮಾಡಿಕೊಂಡಿದ್ಲು. ಗೇಟ್ ಕೋಡ್ ಎಂಬ ಅಪ್ಲಿಕೇಶನ್ನ ಮೂಲಕ ವರ್ಚುವಲ್ ಮೊಬೈಲ್ ನಂಬರ್ ಪಡೆದು ವಾಟ್ಸ್ಆಪ್ ಆಪ್ಗಳ ಬಳಕೆಯೂ ಮಾಡ್ತಾ ಇದ್ಲಂತೆ. ಅದರಲ್ಲೂ ಪ್ರಮುಖವಾಗಿ ಇದೆಲ್ಲವನ್ನ ಇಂಟರ್ನೆಟ್ನಲ್ಲೇ ಸರ್ಚ್ ಮಾಡಿ ಕಾರ್ಯಗತಗೊಳಿಸಿದ್ದೇನೆ ಅಂತ ಹೇಳಿಕೊಂಡಿದ್ದಾಳೆ. ಸದ್ಯ ಉತ್ತರ ಸೆನ್ ವಿಭಾಗ ಪೊಲೀಸರು ಆರೋಪಿತಿಯ ಪ್ರಿಯಕರ ಪ್ರಭಾಕರ್ಗೂ ನೋಟಿಸ್ ನೀಡಲು ಮುಂದಾಗಿದ್ದಾರೆ. ಅತ್ತ ಚೆನ್ನೈಗೆ ತೆರಳಿ ಸಿಸಿಬಿ ಬ್ರಾಂಚ್ನಿಂದಲೂ ರೆನಿಗೆ ಸಂಬಂಧಿತ ಸಂಪೂರ್ಣ ದಾಖಲೆ ತರಿಸಲು ಪೊಲೀಸರು ಸಜ್ಜಾಗಿದ್ದಾರೆ. ಸದ್ಯ ಡಿಸಿಪಿ ನೇಮೇಗೌಡ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದ್ದು, ಇನ್ಯಾವೆಲ್ಲ ಹೊಸ ಕಥೆಗಳು ಹೊರಬರಲಿದೆ ಅನ್ನೋದು ಕಾದ್ ನೋಡ್ಬೇಕಿದೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.